ಹಲೋ ನಮಸ್ತೆ. ಮಳೆ ಬರುವಾಗ ಪಕೋಡಾನೇ ನಮ್ಗೆ ನೆನಪು ಬರೋದು. ಪಕೋಡ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ ಮಳೆಯಲ್ಲಿ ಕಾಫಿ ಜೊತೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಈಗಲೇ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಕಿಚನಲ್ಲಿ ಪಕೋಡ ಸ್ಪೆಷಲ್ ಈವ್ನಿಂಗ್ ಚಾಟ್. ಇದಕ್ಕೆ ಬೇಕಾಗುವ ಪದಾರ್ಥಗಳು ಏನಂತ ಹೇಳಿದ್ರೆ, ಈ ಪಾತ್ರೆಯಲ್ಲಿ 3 ಪದಾರ್ಥಗಳಿದೆ. ಮೈನ್ ಇಂಗ್ರೀಡಿಯೆಂಟ್ ಆಗಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಏನಂತ ಹೇಳಿದ್ರೆ, ಕಡಲೆ ಹಿಟ್ಟು ಮೈನಾಗಿ ತೊಗೊಂಡಿದ್ದೀನಿ, 1 ಸ್ಪೂನು ರವೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಬರಲಿ ಅಂತೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಮತ್ತು ಸೋಡಾ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಎಷ್ಟು ಹದವಾಗಿ ನೀರು ಹಾಕ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿನ ಅರ್ಧ ಭಾಗ ಮಾಡಿ ಅದನ್ನು ಸಣ್ಣ ಪೀಸ್ ಮಾಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಹೆಂಗೆ ಕಟ್ ಮಾಡಬೇಕಂದ್ರೆ ರೌಂಡ್ ಮಧ್ಯದಲ್ಲಿ ಕಟ್ ಮಾಡಿ ಸೈಡ್ ಮಾತ್ರ ಹೆಚ್ಕೊಂಬರ್ಬೇಕು. ಈ ಥರ ಉದ್ದುದ್ದಕ್ಕಿರಬೇಕು, ಸಣ್ಣಕ್ಕೆ ಅದೇ ಇರುತ್ತೆ. ಸೊ ಈ ಥರ ಕಟ್ ಮಾಡಿ ಇಟ್ಕೊಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಚೂರು ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು, ಹೇಗೆ ಎಣ್ಣೆಯಲ್ಲಿ ಕರಿಯೋದು ಹೋಗಿ ನೋಡೋಣ ಬನ್ನಿ. ಇವಾಗ ಕ್ವಿಕ್ಕಾಗಿ ಇದನ್ನು ಕಲಿಸ್ಕೊಳ್ತಾ ಇರುವಾಗ ಇಲ್ಲಿ ಕಾಯೋಕೆ ಇಟ್ಬಿಡಿ ಎಣ್ಣೆನ. ಇವಾಗ ನೋಡಿ ಏನೇನು ಹಾಕಿ ಕಲಿಸ್ತಾ ಇದೀವಿ ಅಂದರೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ವಿ. ನಾವು 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಸೋಡಾ ಒಂದು ಚೂರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡಿ. ನೀರು ಎಷ್ಟು ಕಡಿಮೆ ಹಾಕಿದ್ರೆ ಅಷ್ಟು ಒಳ್ಳೆಯದು. ಈರುಳ್ಳಿಯಲ್ಲಿರೋ ನೀರಲ್ಲೇ ನಾವು ಫಸ್ಟ್ ಕಲಿಸ್ಕೋಬೇಕು ಚೆನ್ನಾಗಿ. ಇದನ್ನು ಹೇಗೆ ಕಲಿಸೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಹಾಕಿ ಚೆನ್ನಾಗಿ ಇದರಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟ್ ಎಲ್ಲ ಚೆನ್ನಾಗಿ ಕಲಸಿ ನೀರು ಅದೇ ಬಿಟ್ಕೊಳ್ಳುತ್ತೆ. ನೀರೇ ಹಾಕೋಕ್ಕೆ ಹೋಗಬಾರ್ದು. ನೀರು ಹಾಕಿದ್ರೆ ಅದು ಬೋಂಡ ಆಗುತ್ತೆ, ಪಕೋಡ ಆಗಲ್ಲ. ಇದೇ ರೀತಿ ಒಂದು 5 ನಿಮಿಷ ಕಲಿಸ್ತಾರೆ ಚೆನ್ನಾಗಿ. 5 ನಿಮಿಷ ಕಲಿಸಿದ ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀರನ್ನು ನೋಡಿ ಹಿಂಗೆ ಚೂರು ಹಾಕ್ಕೊಬೇಕು. ಒಂದು 3 ಸರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಇದೇ ರೀತಿ ಕಲಿಸ್ತಾರೆ. ನಿಮ್ಮ ಕೈಯಲ್ಲಿ ಹಿಂಗೆ ಅಂದರೆ ಅದು ಗಟ್ಟಿಯಾಗಿ ಹಿಂಗೆ ಕುತ್ಕೋಬೇಕು. ಆ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕೋದು ಹೇಗೆ ಅಂತ ನೋಡೋಣ. ಒಂದು ಚೂರು ಹಾಕಿ ನೋಡೋಣ ಎಣ್ಣೆ ಕಾದಿದೆ ಅಂತ ಹೇಳಿ. ಸೊ ಇವಾಗ ನೋಡಿ ಹೇಗೆ ತಗೊಳ್ಳೋದು, ಮುದ್ದೆ ಥರ ಆಗಿದೆಯಲ್ಲ, ಇದನ್ನು ಹಿಂಗೆ ತಗೋಬೇಕು. ತಗೊಂಡು ನೋಡಿ ಈ ರೀತಿ ಹಾಕ್ಕೊಬೇಕು. ದಪ್ಪ ಸಣ್ಣ ಏನು ತೊಂದರೆ ಇಲ್ಲ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ. ಒಂದು 5 ನಿಮಿಷ ನಂತರ ತೆಗೆದ್ರೆ ಗೋಲ್ಡ್ ಬ್ರೌನ್ ಕಲರ್ ಆಗಿರಬೇಕು. ಆವಾಗ ಅದನ್ನು ತೆಗೆದು ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಹಾಕಿದ್ರೆ ಒಳಗಡೆ ಎಲ್ಲ ಗರಿ ಅಂತ ಸೂಪರಾಗಿರುತ್ತೆ. ಅದನ್ನು ಒಂದು ಪೇಪರ್ ಮೇಲೆ ಇಲ್ಲ ಒಂದು ತೂತಿನ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಇನ್ನೊಂದು ಹಾಕೊಳ್ಳೋಣ. ಈ ಸ್ಪೆಷಲ್ ಪಕೋಡ ನಿಮಗೋಸ್ಕರ ನಾನು ತಂದಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್, ಸಿ ಯು, ಎಂಜಾಯ್.